ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ನಿನ್ನೆ ನಾನು ಕರೆ ಮಾಡದಂತ ಮಾದೇವ್ ಅವ್ರ ಮನೆಗೆ ಬಂದಿದ್ದೀನಿ. ಇವ್ರ ಹೆಸರು ಮಾದೇವ್ ಅಂತ. ಇವರು ಕರೆ ಮಾಡಿದಾಗ ನನ್ನ ಮನೆ ನರಕದ ರೀತಿಯಲ್ಲಿದೆ, ಬಂದು ನೋಡಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ್ಲೇ ಇವ್ರ ಮನೆ ಪರಿಸ್ಥಿತಿ ನಾವು ಹೇಳ್ಕೊಳಕ್ ಆಗೋದಿಲ್ಲ. ನಿಮಗೆ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ ನೋಡಿ ಒಬ್ಬೊಬ್ಬರ ಪರಿಸ್ಥಿತಿ ಹೆಂಗಿದೆ ಅಂತ. ಮನೆಯ ಕೊನೆ ಮಗಳವರು ಸ್ವರ್ಣ ಅಂತ ಬಿಡಿ ಮನೆಗೆ ನೋಡಿ. ಕೊನೆಯ ಮಗಳು ಅಂಗವಿಕಲರು. ಇವರು ಎರಡನೇ ಅವರು. ಎಷ್ಟು ವರ್ಷ ಇವ್ರಿಗೆ ಸರ್? ಒಂದು 91, ಒಂದು ದೊಡ್ಡ ಒಂದು 2 ವರ್ಷ ಡಿಫರೆನ್ಸ್ ಸರ್. 3 ವರ್ಷ ಬರ್ತದೆ ಅಂದ್ರೆ 34 ವರ್ಷನ. ಅವರಿಗೆ ದೊಡ್ಡ ಮಗನಿಗೆ 91 ಸರ್. 91. ನೋಡಿ ಸ್ನೇಹಿತರೆ, ಅಲ್ಲಿ ಮುಂದ್ಗಡೆ ಕೂತಿದ್ದಾರೆ. ಹೊರಗಡೆ ತುಂಬಾ ಜನ ಇರೋದ್ರಿಂದ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಅವರು ಅಂಗವಿಕಲರು. ಇವರ ಮನೆ ಪರಿಸ್ಥಿತಿಗಳನ್ನ ನಿಮಗೆ ಫುಲ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ ನೋಡಿ. ಏನ್ ಈ ತರ ಎಲ್ಲ ಇದೆಲ್ಲ ತೂತುಗಳು ಬಿದ್ದಿದೆಯಲ್ಲ, ಮಳೆ ಬಂದ್ರೆ ಸೋರುತ್ತೆ ಸರ್. ಫುಲ್ ಸೋರುತ್ತೆ ಮಳೆ. ಸೋರುತ್ತೆ ಎಲ್ಲ. ಜೋರ್ ಮಳೆ ಬಂದು ಸೋರ್ತದೆ, ಸಾಧಾರಣ ಬಂದು ಸೋರಲ್ಲ. ಅಲ್ಲಿ ಫುಲ್ ಸೋರುತ್ತದೆ. ಅಲ್ಲಿ ಈ ಹುಡುಗಿ ಮನೆಗಿರ್ತಾಳಲ್ವಾ? ಮಲಗಿರ್ತಾಳೆ ಸರ್, ಮಲಿಕೋತಾಳೆ. 3 ಜನ ಮಲಿಕೋತಾರೆ. ಈಗ ಇಷ್ಟು 4 ಜನ ಎಲ್ಲಿ ಮಲಗ್ತೀರಿ ಇಷ್ಟು ಸಣ್ಣ ಮನೆಯಲ್ಲಿ? ಒಬ್ಳು ಮಲಿತಾಳೆ ಸರ್, ಇಲ್ಲೊಬ್ಳು ಪರ್ಮನೆಂಟ್ ಅವಳು. ನಾವು 3 ಜನ ಮಾಡ್ತೇವೆ, ತಾಯಿ ಮಗ ನಾನು 3 ಜನ ಮಲಿಕೋತೀವಿ. ನೋಡಿ ಇವರ ಮನೆ ಪರಿಸ್ಥಿತಿ ಹಿಂಗಿದೆ. ಇವರಿಗೆ ರೇಷನ್ ಆಗ್ಬೋದು, ಮೆಡಿಷನ್ ಆಗ್ಬೋದು. ಇನ್ ನಿಮ್ಮ ಕೈಲಿ ಏನ್ ಸಹಾಯವಾಗುತ್ತೋ ದಯವಿಟ್ಟು ನಮ್ಮ ಮಾದೇವ್ ಅವ್ರಿಗೆ ಇಲ್ಲಿಗೆ ಬನ್ನಿ. ನಮ್ಮ ಮಾದೇವ್ ಅವ್ರಿಗೆ ದಯವಿಟ್ಟು ಸಹಾಯ ಮಾಡಿ. ಮಾದೇವ್ ಅವರೇ, ಸಮಸ್ತ ಕನ್ನಡಿಗರಿಗೆ ನಿಮ್ಮ ನೋವನ್ನ ಎಷ್ಟು ವರ್ಷ ಆಯ್ತು, ಹೆಂಗಾಯ್ತು, ಇದಕ್ಕೆ ಕಾರಣ ಏನು? ಮಕ್ಕಳು ಈ ರೀತಿ ಆಗಿದೆ, ನಿಮ್ಗೂ ಸ್ಟ್ರೋಕ್ ಆಗಿದೆ, ಏನ್ ಇದಕ್ಕೆ ಕಾರಣ? ಕೊರೋನಾದಲ್ಲಿ ಇದು ಅದು ಬ್ಲಾಕ್ ಫಂಗಸ್ ತರ ಆಗ್ಬಿಟ್ಟು ನಮ್ಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ತಗೊಂಡಾಗ ಸುಮಾರು ದುಡ್ಡೆಲ್ಲ ಅವಾಗ ಒಂದ್ 8-10 ಲಕ್ಷ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟೆ. ಒಂದ್ ಜಮೀನು ಇದಿತ್ತು, ಎಲ್ಲ ಪ್ರಾಪರ್ಟಿ ಎಲ್ಲ ಮಾರ್ಬಿಟ್ಟು ನಾವು ಸಾಧಾರಣ ಇದ್ದು ಎಲ್ಲ ಮಾರಿ ಹಾಸ್ಪಿಟಲ್ ಕಟ್ಟಿದ್ದಾಯ್ತು ಸರ್. ಈಗ ಏನು ಇಲ್ಲ, ಇರೋದಿದ್ದೊಂದು ಮನೆ ಇದು ನಮ್ಮ ಮಾವ ಕೊಟ್ಟಿರೋ ಮನೆ. ಈಗ ಸಾಧಾರಣ ಜೀವನ ಮಾಡಿದ್ರೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಪರಿಸ್ಥಿತಿ. ಈಗ ಏನ್ ಬೇಕು ನಿಮ್ಗೆ, ಏನ್ ಅವಶ್ಯಕತೆ ನಮ್ಗೆ ಸರ್? ಈಗ ಮನೆಗೆ ಸ್ವಲ್ಪ ರೇಷನ್ ಮತ್ತೆ ಮಕ್ಳಿಗೆ ಮೆಡಿಸಿನ್ ಕೊಟ್ಟರೆ ಸಾಧಾರಣ ಯಾರು ಅಮೌಂಟ್ ಹಾಕಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ಕೊತೀವಿ ಮನೆಗೆ. ಏನಾದ್ರು ಹೆಲ್ಪ್ ಆಗುತ್ತೆ ಸರ್ ನಮ್ಗೆ. ಅಲ್ಲ, ಈಗ ನಿಮ್ಮ ವಯಸ್ಸಿಗೆ ಏನೋ ನೀವು ಇದ್ದಾಗ 3 ಮಕ್ಕಳನ್ನ ನೋಡ್ಕೋತೀರಾ? ನಾಳೆ ದಿನ ಅದೇ ಸರ್, ನಾಳೆ ನಮ್ಗೆ ಚಿಂತೆ ಆಗಿರೋದು. ಈಗ ನಮ್ಗೆ ನಾವಿರುವಾಗಲೇ ಸರಿ ಸರ್, ನಾವು ಒಂದೊಂದ್ ಕಾಲಕ್ಕೆ ಮಕ್ಕಳ ಪರಿಸ್ಥಿತಿ ಈಗ ಅದೇ ಒಂದು ಫೀಲಿಂಗ್ ಆಗಿದೆ ನಮ್ಗೆ. ಚೆನ್ನಾಗಿರೋ ಮಕ್ಕಳನ್ನೇ ಸ್ವಲ್ಪ ಜನ ನೋಡ್ಕೊಳ್ಳಲ್ಲ, ಕಂಡೋರ್ ಮಕ್ಕಳು ಅಂತಾರೆ. ಹೌದು. ಈ ಮಕ್ಕಳೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಈ ಮಕ್ಕಳನ್ನ ಹೆಂಗೆ ಮುಂದಕ್ಕೆ ನೀವಿಲ್ಲ. ಅದೇ ಸರ್, ನಮ್ಗೆ ಈಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಅದೇ ನಮ್ಗೆ ಒಂದು ದೊಡ್ಡ ಸಮಸ್ಯೆ. ಈಗ ನಾವಿರೋ ಗಂಟೆನೂ ಸರಿ, ನಾವು ಹೋದ್ಮೇಲೆ ಹೆಂಗಪ್ಪ 3 ಜನದ ಪರಿಸ್ಥಿತಿ ನೀವೇನ್ ಕೆಲಸ ಮಾಡೋದು? ಇವ್ರ ಮನೆ ಕೆಲಸ ನೋಡಿ. ಈ 3 ಜನ ಮಕ್ಕಳ ಎಲ್ಲವನ್ನ ನಿಭಾಯಿಸುವಂತ ತಾಯಿ, ಆ ತಾಯಿಗೆ ಕೈ ಮುಗಿಬೇಕು. ಎಲ್ಲ ಕೆಲಸ ಮಾಡ್ತಾರೆ. ಮಾದೇವ್ ಅವರು ಪೇಂಟ್ ಕೆಲಸ ಮಾಡೋದು. ಮೈಸೂರಿನ ಜಯನಗರ ಚಿನ್ನಗಿರಿ ಕೊಪ್ಪಲಲ್ಲಿ ಇವರು ಕುಟುಂಬ ಇದೆ. ಬಹಳ ಬೇಜಾರಾಗುತ್ತೆ. ಅವ್ರು ಹೇಳಿದ್ರು ಫೋನಲ್ಲಿ, ನಮ್ಮ ಮನೆಗೆ ಬನ್ನಿ, ನಿಮ್ಗೆ ನರಕ ಆದಂಗ ಆಗುತ್ತೆ ಅಂತ. ನೋಡಿ, ಹಳೆ ಟಿವಿ, ಹಳೆ ಪದಾರ್ಥ. ನೋಡಿ, ಈ ಮಕ್ಕಳಿಗೆ ಒಂದು ಮನೆಯಲ್ಲಿ ಒಂದು ಪೇಷಂಟ್ ನೋಡ್ಕೊಳ್ಳೋದೇ ಭಾರಿ ಕಷ್ಟ. ಅದರಲ್ಲಿ 3 ಮಕ್ಕಳಿಗೆ 37 ವರ್ಷ, 34 ವರ್ಷ, ಹಾಗೆ 27 ವರ್ಷ ಈ ರೀತಿ ಮಕ್ಕಳಿದ್ದಾರೆ. ಅವರೆಲ್ಲರೂ ಅಂಗವಿಕಲರು. ಅವರಿಗೆ ಅಂದ್ರೆ ಬುದ್ಧಿ ಭ್ರಮಣೆ ಆಗಿದ್ದಾರೆ. ಮನೆಯ ಹಿರಿಯ ದೊಡ್ಡ ಮಗ ಬಾಗ್ಲಾಚೆ ಹೊರಗಡೆ ಕೂತ್ಕೊಂಡು ಜೋರ ಕಿರ್ಚ್ಕೋತಾನೆ. ಯಾಕೆ ಕಿರ್ಚ್ಕೋತಾನೆ ಅಂದ್ರೆ ಅವ್ನು ಮೆಂಟಲಿ ಅಪ್ಸೆಟ್ ಆಗಿ ಹೋಗಿದ್ದಾನೆ. ಅಂಗವಿಕಲರು ಅದು ಬೇರೆ. ನಿಮಗೆ ಕಾಣಿಸ್ಬೋದು ನೋಡಿ, ತುಂಬಾ ದೂರದಲ್ಲಿ ಕೂತಿದ್ದಾನೆ ಅವನು ಮನೆಯ ದೊಡ್ಡ ಮಗ. ಏನೋ ಗೊತ್ತಿಲ್ಲ, ಮಾದೇವ್ ಅವರ ಜೀವನದಲ್ಲಿ ನರಕದ ಯಾತನೆ ಆಗೋಗಿದೆ. ಮಾದೇವ್ ಅವ್ರಿಗೂ ಕೋವಿಡ್ ಅಲ್ಲಿ ಅವರು ಚೆನ್ನಾಗಿ ದುಡ್ಡಿಟ್ಕೊಂಡು ತಿರುಗಾಡದವ್ರೆ. ಆದ್ರೆ ಮನೇಲಿರುವಂತ ಎಲ್ಲರ ಪರಿಸ್ಥಿತಿ ಹಿಂಗಾಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಆಸ್ಪತ್ರೆಗೆ ಚಿಕಿತ್ಸೆ, ಮಕ್ಕಳ ಚಿಕಿತ್ಸೆ, ಅವರ ಚಿಕಿತ್ಸೆ, ಆಪರೇಷನ್ ಆಗಿದೆಯಾ? ಇಲ್ಲ ಸರ್, ಕೊರೋನಾ ಸಮಯದಲ್ಲಿ ಅವರಿಗೆ ಸ್ಟ್ರೋಕ್ ಆದ್ರಿಂದ ಅದಕ್ಕೂ ಆಪರೇಷನ್ ಮಾಡಿದ್ದಾರೆ. ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ. ದಯವಿಟ್ಟು ಕಣ್ಣು ಎಫೆಕ್ಟ್ ಆಗಿದೆ ಸರ್. ನೋಡಿ, ಅವರಿಗೆ ಕಾಣಿಸ್ತಾ ಇದೆ, ಕಣ್ಣು ಕೂಡ ಅವರಿಗೆ ಎಫೆಕ್ಟ್ ಆಗಿದೆ. ನಾನ್ ಕೇಳೋದು, ಚೆನ್ನಾಗಿರೋ ಮಕ್ಕಳನ್ನೇ ಬೇರೆಯವ್ರ ಮಕ್ಕಳು ಅಂತ ಸಾಕೋದಿಲ್ಲ. ಅದರಿಂದ ಇಂಥ ಮಕ್ಕಳನ್ನ ಇವ್ರು ಇರೋ ಕಾಲದಲ್ಲಿ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಮಾದೇವರಿಗೆ ನಾನೊಂದು ಆಶ್ವಾಸನೆ ಏನ್ ಕೊಡ್ತೀನಿ ಅಂದ್ರೆ, ನೀವೆಲ್ಲ ಚೆನ್ನಾಗಿರ್ವಿ, ಆದ್ರೆ ಒಂದು ಕಾಲಕ್ಕೆ ಈ ಮಕ್ಕಳನ್ನ ನೀವು ಕೈ ನೋಡಕ್ ಆಗ್ಲಿಲ್ಲ, ನಮ್ ತುಂಬಾ ಕಷ್ಟದಲ್ಲಿ ಇದೀವಿ ಅಂದ್ರೆ, ನಾನ್ ಇದೀನಿ ಮಾದೇವರೇ, ನಿಮ್ಮ ಮಕ್ಕಳನ್ನ ನಾನ್ ಬದುಕಿರೋ ತನಕ ದಯವಿಟ್ಟು ಯೋಚನೆ ಮಾಡಬೇಡಿ. ಅಂತ ಟೈಮಲ್ಲಿ ನಾವು ನಿಮ್ಮ ಆಶ್ರಯ ಸಮಸ್ತ ಕನ್ನಡಿಗರೇ, ಇವರದ್ದು ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಟ್ರಸ್ಟ್ ಅಕೌಂಟ್, ಗೂಗಲ್ ಪೇ ನಂಬರ್ ಹಾಕಿರ್ತೀನಿ. ಇವರಿಗೆ ರೇಷನ್, ಮೆಡಿಷನ್, ಏನೋ ಒಂದಕ್ಕೆ ಹಣದ ಕೊರತೆ ಇದೆ. ತುಂಬಾ ಕಷ್ಟದಲ್ಲಿದ್ದಾರೆ. ಇವ್ರ ಮನೆ ಬಾಗಿಲು, ಇವ್ರ ಮನೆ ಪರಿಸ್ಥಿತಿ ನೋಡಿದ್ರೆ
ಬಹಳ ಕಣ್ಣೀರಾಗತ್ತೆ, ಬೇಜಾರಾಗತ್ತೆ. ನಿಮ್ ಕೈಲಾದವರು ಎಷ್ಟು ಒಬ್ಬೊಬ್ರು ಶತಕೋಟಿ ಕನ್ನಡಿಗರಿದ್ದೀರಾ. ಆ ಕನ್ನಡಿಗರು ಒಬ್ಬೊಬ್ರು ₹1 ಹಾಕಿದ್ರೆ ಸಾಕು, ಇವ್ರ ಮನೆ ರೇಷನ್ಗೂ ಮೆಡಿಷನ್ಗೂ ಎಲ್ಲ ಆಗುತ್ತೆ. ಮತ್ತೆ ಒಂದ್ಸರಿ ನಿಮಗೆ ಪೂರ್ಣವಾಗಿ ಅವರ ಮಕ್ಕಳ ಮುಖವನ್ನು ತೋರಿಸ್ತೇನೆ, ಒಂದ್ಸರಿ ನೋಡ್ಕೊಳ್ಳಿ. ಇವರು ಮಾದೇವು ಪುಟ್ಟಿ ನೋಡಿ ಮನಗಿದೆ, ಅವಳಿಗೆ ಏನು ಪರಿಜ್ಞಾನವಿಲ್ಲ ಪಾಪ. ನೋಡಿ 34 ವರ್ಷದ ಮಹಿಳೆ. ಅಮ್ಮ ನೋಡಿ ಹೊಟ್ಟೆ ಉರಿತದೆ ನೋಡಿ. ಆ ಹುಡುಗ ಕೂಗ್ತಾ ಇದ್ದಾನಲ್ಲ, ಅವನು ಹಿರಿಯ ಮಗ, ದೊಡ್ಡವನು, 37 ವರ್ಷ. ಅಲ್ಲಿ ನೋಡಿ ಮುಂದೆ ಬಾಗ್ಲತ್ರ ಇದ್ದಾನೆ. ಮಾದೇವ್ ಅವರೇ, ವಿಡಿಯೋ ನೋಡ್ಕೊಂಡು ನಾನು ಅಲ್ಲಿ ಹಂಗೆ ಹೊರಡ್ತೀನಿ. ನೋಡಿ 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 ಸ್ನೇಹಿತರೆ, ಇವರ ದೊಡ್ಡ ಮಗ ಹಿಂಗ್ ಕೂತ್ಕೊಂಡು ರಸ್ತೆಯಲ್ಲಿ ಹೋಗೋ ಬರೋರಿಗೆ ಕಿರ್ಚ್ತಾ ಇರ್ತಾನೆ. ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ. ನೋಡಿ ಹೇಗಿದ್ದಾನೆ ಅಂತ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ಚಕ್ಕಂತ ನಿಮ್ಮ ಅಕೌಂಟ್ ಗೂಗಲ್ ಪೇಗೋ ಫೋನ್ ಪೇಗೋ ಹೋಗಿ ₹1 ಹಾಕಿ. ಇಂಥ ಕುಟುಂಬಕ್ಕೆ ನಾವು ಉಳಿಸ್ಲಿಲ್ಲ ಅಂದ್ರೆ ಆ ಭಗವಂತನೂ ನಮ್ಮನ್ನು ಮೆಚ್ಚೋದಿಲ್ಲ. ವಿಡಿಯೋ ಪೂರ್ಣವಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊಬೈಲ್ ತಗೊಳ್ಳಿ ಸರ್, ನಿಮ್ಮ ಕೈಲಾದ ಸಹಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.